ವರುಣಾರ್ಭಟಕ್ಕೆ ಸಾಯಿ ಲೇಔಟ್ ಜಲಾವೃತ ಆಗಿದೆ. ನೀರಲ್ಲಿ ಕಾರು ಬೈಕ್ಗಳು ಮುಳುಗಿ ಪರದಾಟ ಪಡ್ತಿದ್ದಾರೆ. ಇನ್ನು ವಾಹನಗಳನ್ನ ಸ್ಟಾರ್ಟ್ ಮಾಡೋದಕ್ಕಾಗದೆ ಅಲ್ಲಿನ ಸ್ಥಳೀಯರು ಸವಾರರು ಈಗಾಗಲೇ ಪರದಾಟವನ್ನ ಪಡ್ತಿದ್ದಾರೆ. ವರುಣನ ಆರ್ಭಟಕ್ಕೆ ಸಾಯಿ ಲೇಔಟ್ನಲ್ಲಿ ಜನಜೀವನ ಕಂಗಾಲಾಗಿದೆ. ಒಂದು ಕಡೆ ನಿಲ್ಲಿಸಿರುವಂತ ವಾಹನಗಳು ಸ್ಟಾರ್ಟ್ ಆಗ್ತಿಲ್ಲ, ಸವಾರರು ತಳ್ಕೊಂಡು ಹೋಗ್ತಿದ್ದಾರೆ. ಮತ್ತೊಂದು ಕಡೆಯಲ್ಲಿ ನೀರಲ್ಲೇ ಬಸ್ ಕೆಟ್ಟು ನಿಂತು ಪ್ರಯಾಣಿಕರು ಪರದಾಟವನ್ನ ಪಡುತ್ತಿದ್ದಾರೆ. ಮನೆಯೊಳಗೆ ನೀರು ನುಗ್ಗಿ ಜನ ಕಂಗಾಲಾಗಿದ್ದಾರೆ. ಹೊರಗಡೆ ಬರೋದಕ್ಕಾಗದೆ ನಿವಾಸಿಗಳು ಅಕ್ಷರಶಃ ಮಳೆಯ ನೀರು ಒಂದು ಕಡೆ ಆದರೆ ಕಣ್ಣಲ್ಲಿ ನೀರು ಸುರಿಸ್ತಿದ್ದಾರೆ. ಬೋಟ್ ಮತ್ತು ಟ್ರ್ಯಾಕ್ಟರ್ ಮೂಲಕವಾಗಿಯೇ ಸ್ಥಳೀಯರನ್ನ ರಕ್ಷಣೆ ಮಾಡುವಂತ ಕೆಲಸ ಆಗಿದೆ. ಜೆಸಿಬಿ ಮೂಲಕವೇ ಸ್ಥಳೀಯರನ್ನ ಸ್ಥಳಾಂತರ ಮಾಡಿ ಸುರಕ್ಷಿತ ಸ್ಥಳಕ್ಕೆ ಈಗ ಶಿಫ್ಟ್ ಮಾಡುವಂತ ಕೆಲಸ ಕೂಡ ಆಗಿದೆ. ಒಂದೇ ಒಂದು ಮಳೆಗೆ ಸಾಯಿ ಲೇಔಟ್ನಲ್ಲಿ ಇದೇನು ಮೊದಲ ಬಾರಿಗಲ್ಲ, ಈ ಕಳೆದ ವರ್ಷವೂ ಕೂಡ ಇದೇ ಸಮಸ್ಯೆ ಇತ್ತು. ಲಕ್ಷಾಂತರ ರೂಪಾಯಿ ಕೊಟ್ಟು ಮನೆ ಕಟ್ಟಿರ್ತಾರೆ. ಆದ್ರೆ ಬೆಂಗಳೂರಿನಲ್ಲಿ ಮನೆ ತಗೊಳ್ಳೋದಂತಂದ್ರೆ ಒಂದು ಸವಾಲು. ಆದ್ರೆ ಒಂದು ಮಳೆ ಬಂದ್ರೆ ಮನೆಯಿಂದ ಹೊರಬರೋದಕ್ಕಾಗಲ್ಲ. ಮನೆಯ ಆಚೆ ಈಚೆ ಪಾರ್ಕ್ ಮಾಡಿರುವಂತ ಗಾಡಿಗಳಂತೂ ಸ್ಟಾರ್ಟ್ ಆಗಲ್ಲ. ಇಂಜಿನ್ ಒಳಗೆ ನೀರು ಹೋಗುತ್ತೆ, ಎಲ್ಲಿ ಸ್ಟಾರ್ಟ್ ಆಗುತ್ತೆ? ಅದನ್ನ ತಳ್ಳಬೇಕು, ಮನೆ ಒಳಗಡೆ ನೀರು ಬರುತ್ತೆ. ಜೊತೆಲಿ ಅವ್ರನ್ನ ರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ಸುರಕ್ಷಿತ ಸ್ಥಳಕ್ಕೆ ಕರ್ಕೊಂಡು ಹೋಗೋ ನಿಟ್ಟಿನಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಬೋಟ್ ಮೂಲಕವಾಗಿ, ಅದು ಬೆಂಗಳೂರು ರಸ್ತೆ, ಬೇರೆ ಎಲ್ಲಿನ ಚಿತ್ರಣ ಅಲ್ಲ, ಬ್ರ್ಯಾಂಡ್ ಬೆಂಗಳೂರಿನ ದೃಶ್ಯಾವಳಿಗಳು ನೋಡಿ. ಒಂದು ಮಳೆಗೆ ಬೋಟ್ ನಲ್ಲಿ ಕೂರಿಸ್ಕೊಂಡು ಅಲ್ಲಿನ ಸ್ಥಳೀಯರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತ ಕೆಲಸ ಆಗ್ತಿರುವಂತದ್ದು. ಅಷ್ಟರ ಮಟ್ಟಿಗೆ ಮಳೆ ನೀರಿನ ಸಮಸ್ಯೆ. ಆ ಪಾಟಿ ಮಳೆ ಬಂತಲ್ಲ, ಬೆಂಗಳೂರಿನಲ್ಲಿ ನೀರು ಸರಿಯಾಗಿ ಹೋಗೋದಕ್ಕೆ ವ್ಯವಸ್ಥೆಗಳಿಲ್ಲ. ಒಳಚರಂಡಿಯ ಸಮಸ್ಯೆಗಳಿಂದಾಗಿನೇ ನೀರು ಒಂದೇ ಕಡೆ ಶೇಖರಣೆ ಆಗ್ಬಿಡುತ್ತೆ. ಅತ್ತನೂ ಬಿಲ್ಡಿಂಗ್, ಇತ್ತನೂ ಬಿಲ್ಡಿಂಗ್, ಎತ್ತ ನೋಡಿದ್ರು ಒಂದಲ್ಲ ಒಂದಿರುತ್ತೆ. ಹೀಗಾಗಿ ಜನರಿಗೆ ಸಮಸ್ಯೆ ಆಗುತ್ತೆ. ನೀರು ಹೋಗೋಕ್ಕಾಗಲ್ಲ, ಮನೆ ಒಳಗಡೆ ನುಗ್ಗುತ್ತೆ. ಸ್ವಲ್ಪ ತಗ್ಗು ಪ್ರದೇಶ ಇದ್ರೆ ಪಾರ್ಕಿಂಗ್ ಲೇಔಟ್ ಏನಿರುತ್ತಲ್ಲ, ಪಾರ್ಕಿಂಗ್ ಒಳಗಡೆ ನುಗ್ಗಿಬಿಡೋದು. ಹೀಗಾಗಿ ಜನರು ಅಕ್ಷರಶಃ ನಲ್ಗಿದ್ದಾರೆ. ವರುಣನ ಆರ್ಭಟಕ್ಕೆ ಜನ ಈಗಾಗಲೇ ಕಂಗಾಲು. ಮನೆ ಒಳಗಡೆ ನೀರು ಬರುತ್ತೆ, ಎಲ್ಲಿ ಬೀಸಾಕೋದು? ಮನೆಯಿಂದ ಹೊರಗೆ ಹೆಂಗ ಹಾಕೋದು? ಮತ್ತೊಂದು ಕಡೆ ಗುಂಡಿಗಳು, ಯಾವುದು ಗುಂಡಿ ಹೆಂಗಂತಾನೆ ಗೊತ್ತಾಗಲ್ಲ. ಆ ನಿಟ್ಟಿನಲ್ಲೇ ಜನರು ಸಮಸ್ಯೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಈ ಸಮಸ್ಯೆಗೆ ತುತ್ತಾಗಿರುವಂತಹ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಲಿದ್ದಾರೆ. ಮತ್ತೊಂದು ಕಡೆ ಮಳೆಗೆ ಸಾಯಿ ಲೇಔಟ್ ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ. ಆ ರಸ್ತೆ ಮಧ್ಯೆ ಇರುವಂತ ಗುಂಡಿ ನೋಡಿ ಹೆಂಗಿದೆ. ಗಡಿಬಿಡಿಯಲ್ಲಿ ಯಾರಾದ್ರೂ ಗಾಡಿ ತಗೊಂಡು ಬಂದ್ರೆ ಗೊತ್ತಾಗತ್ತಾ? ಒಟ್ಟಲ್ಲಿ ಸಮಸ್ಯೆಯ ಸುರಿ ಮಳೆನೇ ಶುರು ಆಗಿದೆ ಜನರಿಗೆ, ಮಳೆ ನೀರಿನ ಅವಾಂತರದಿಂದಾಗಿ.